ಸಂದೇಹವಿನ್ಯಾಕೆ ಹೆಳವನ ಕಟ್ಟೆರಂಗ, ಸಂದೇಹವಿನ್ಯಾಕೆ ಹೆಳವನ ಕಟ್ಟೆರಂಗ, ಸಂದೇಹವಿನ್ಯಾಕೆ ಹೆಳವನ ಕಟ್ಟೆರಂಗ, ಮಳೆಯ ದಯ ಮಾಡು ರಂಗಯ್ಯ, ಮಳೆಯ ದಯ ಮಾಡು ರಂಗಯ್ಯ, ನಿನ್ನ ಕರುಣ ತಪ್ಪಿದರೆ ಉಳಿಯದಿ ಲೋಕ, ಮಳೆಯ ದಯ ಮಾಡು ರಂಗಯ್ಯ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ, ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ, ಪಾಪಾವಲಿ ಪಾಟನಪಟ್ಪಪಾಂಗಶ್ರೀಪಾಣಿ ಪದ್ಮಾಂಚಿತಜಾನುಜಂಘಃ, ಗೋಪಾಲಬಾಲಃ ಕೃಪಯಾ ಸ್ವಯಂ ನ ಶ್ರೀಪಾಂಡುರಂಗೋ ಭವತು ಪ್ರಸನ್ನಃ. ಜ್ಞಾನಗಮ್ಯ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ, ಹರಿದಾಸ ಸಾಹಿತ್ಯ ಪರಂಪರೆಯಲ್ಲಿ ಎಲ್ಲ ಮಹಾನುಭಾವರ ಗುರುಪರಂಪರೆ ಅಂತ ನಾವು ಅವಲೋಕನ ಮಾಡುವಾಗ ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು ಪ್ರಧಾನ ಅಂತ ನಮಗೆ ಕಂಡುಬರುತ್ತೆ. ಹಾಗೆ ಮಹಿಳಾ ಸಾಧಕಿಯರ ಸಾಲಿನಲ್ಲಿ ಮೊದಲಿಗೆ ನಮಗೆ ಕೇಳಿಬರ್ತಕ್ಕಂತಹ ಹೆಸರೇ, ಕಂಡುಬರುವ ನಾಮಧೇಯವೇ ಶ್ರೀ ಹೆಳವನಕಟ್ಟೆ ಗಿರಿಯಮ್ಮನವರದು. ಅನೇಕ ಕೃತಿಗಳನ್ನು ರಚಿಸಿ ಮನೆ ಮಾತಾಗಿರತಕ್ಕಂಥ ಮಹಾನುಭಾವರವರು. ಆ ಗಿರಿಯಮ್ಮನವರ ಜೀವನದ ಕೆಲವೊಂದು ಅಂಶಗಳನ್ನು ಇವತ್ತು ಅವಲೋಕನ ಮಾಡ್ತಾ ಹೋಗೋಣ. ಆ ಗಿರಿಯಮ್ಮನವರ ಹುಟ್ಟೂರು ಯಾವುದು ಅಂತಂದರೆ, ಆಗಿನ ಕಾಲದ ಧಾರವಾಡಕ್ಕೆ ಸೇರಿರ್ತಕ್ಕಂತಹ ರಾಣೆಬೆನ್ನೂರು. ಆ ರಾಣೆಬೆನ್ನೂರಲ್ಲಿ ಭೀಷ್ಟಪ್ಪನವರು, ತುಂಗಮ್ಮ ಅಂಥೇಳಿ ಇಬ್ಬರು ದಂಪತಿಗಳಿರ್ತಾರೆ. ಅವರಿಗೆ ಅನೇಕ ವರ್ಷಗಳಾದರೂ ಕೂಡ ಮಕ್ಕಳಾಗದೇ ಇದ್ದಾಗ ಅವರ ಕುಲದೇವರಾಗಿರ್ತಕ್ಕಂಥ ಶ್ರೀನಿವಾಸ ದೇವರ ಸೇವೆಯನ್ನು ಮಾಡಿ ಬರಬೇಕು ಅಂತ ಹೇಳಿ ಅವರು ತಿರುಪತಿಗೆ ಹೋಗ್ತಾರೆ. ತಿರುಪತಿಗೆ ಹೋಗಿ ಶ್ರೀನಿವಾಸ ದೇವರ ಸೇವೆಯನ್ನು ಮಾಡಿ ಯಥಾಶಕ್ತಿ ಪ್ರದಕ್ಷಿಣ ನಮಸ್ಕಾರಾದಿಗಳನ್ನು ಹಾಕಿ ಸಚ್ಚಾಸ್ತ್ರಗಳ ಪಾರಾಯಣ ಮಾಡಿ ತಮ್ಮ ಗ್ರಾಮಕ್ಕೆ ಬಂದು ತಾವು ಸಮಾರಾಧನೆಯನ್ನು ಮಾಡ್ತಾರೆ. ಯಾತ್ರೆಯನ್ನು ಮಾಡಿ ಬಂದ ಮೇಲೆ ಸಮಾರಾಧನೆ ಮಾಡ್ತಕ್ಕಂಥದ್ದು ಅಂತ ಕ್ರಮ. ಹೀಗೆ ಪ್ರಸಾದ ವಿನಿಯೋಗವನ್ನು ಮಾಡಿ ಅವರು ಪರಮಾತ್ಮನ ಸಮಾರಾಧನೆಯನ್ನು ಮಾಡ್ತಾರೆ. ಅದರ ನಂತರ ಅವರ ಮನೆಯವರು ಗರ್ಭಿಣಿ ಆಗ್ತಾರೆ. ಶ್ರೀನಿವಾಸ ದೇವರ ಅನುಗ್ರಹದ ಫಲದಿಂದ ಅವರ ಗರ್ಭದಲ್ಲಿ ಅವತಾರ ಮಾಡತಕ್ಕಂತಹ ಕೂಸಿಗೆನೇ ಗಿರಿಯಮ್ಮ ಅಂತ ಹೆಸರಿಡ್ತಾರೆ. ಗಿರಿ ಅಂತಂದರೆ ತಿರುಪತಿ, ಶೇಷಗಿರಿ, ವೆಂಕಟಗಿರಿ ಅಂತೇನು ನಾವು ಶ್ರೀನಿವಾಸ ದೇವರನ್ನು ಕರೀತೇವೆ. ಅಂತಹ 7 ಗಿರಿಯ ವಾಸನಾಗಿರ್ತಕ್ಕಂತಹ ಶ್ರೀನಿವಾಸನ ಅನುಗ್ರಹದಿಂದ ಹುಟ್ಟಿರುವ ಮಗು, ಅವನ ಅನುಗ್ರಹ ಸದಾಕಾಲ ಈ ಮಗುವಿಗೆ ಶ್ರೀ ರಕ್ಷೆಯಾಗಿರಲಿ ಅಂತ ಹೇಳಿ ಆ ಭಾವನೆಯಿಂದ ಆ ಮಗುವಿಗೆ ಗಿರಿಯಮ್ಮ ಅಂತ ಹೆಸರಿಡ್ತಾರೆ. ಆ ಗಿರಿಯಮ್ಮನವರಿಗೆ ಚಿಕ್ಕ ವಯಸ್ಸಿಂದಲೂ ಕೂಡ ಪರಮಾತ್ಮ ಅಂದರೆ ಬಹಳ ಭಕ್ತಿ. ದೇವರ ಕಥೆಯನ್ನು ಕೇಳಬೇಕು, ದೇವರ ಹಾಡುಗಳನ್ನು ಹಾಡಬೇಕು. ಪುರಂದರದಾಸರು ಎಲ್ಲ ಮಹಾನುಭಾವರು ಏನು ಹಾಡನ್ನು, ಕೃತಿಗಳನ್ನು ರಚನೆ ಮಾಡಿದ್ದಾರೆ ಅದನ್ನೆಲ್ಲ ಯಾವಾಗಲೂ ಕೇಳಬೇಕಂತ ಆಸೆ. ಹಾಗೆ ಕೇಳ್ತಾ ಬೆಳೀತಾ ಬರ್ತಾ ಇರ್ತಾರೆ. ಈ ರೀತಿಯಾಗಿದ್ದಾಗ ಆಗಿನ ಕಾಲದ ಕ್ರಮದಂತೆ ಅವರೇನು ಮಾಡ್ತಾರೆ ಅಂತಂದರೆ ಬಾಲ್ಯದಲ್ಲಿಯೇ ವಿವಾಹವನ್ನು ಮಾಡ್ತಾರೆ. ಯಾರಿಗೆ ಕೊಟ್ಟು ವಿವಾಹ ಮಾಡ್ತಾರೆ ಅಂತಂದರೆ, ಮಲೆಬೆನ್ನೂರು ಅಂತ ದಾವಣಗೆರೆ ಆ ಪ್ರಾಂತ್ಯಕ್ಕೆ ಸೇರ್ತಕ್ಕಂತಹ ಒಂದು ಗ್ರಾಮ. ಆ ಮಲೆಬೆನ್ನೂರಿನಲ್ಲಿ ಒಬ್ಬರು ಶಾನುಭೋಗ ಮನೆತನದಲ್ಲಿ ತಿಪ್ಪರಸ ಅಂತಕ್ಕಂತಹ ಒಬ್ಬ ವರನಿಗೆ ಈ ಗಿರಿಯಮ್ಮನವರನ್ನು ಕೊಟ್ಟು ಮದುವೆ ಮಾಡ್ತಾರೆ. ಗಿರಿಯಮ್ಮನವರಿಗೆ ಸಂಸಾರ ಮಾಡಲಿಕ್ಕೆ ಆಸಕ್ತಿ ಇರೋದಿಲ್ಲ. ಆದರೆ ಆಗಿನ ಕಾಲದ ಕ್ರಮದಂತೆ ತಂದೆ ತಾಯಿಗಳ ಮಾತಿಗೆ ತಾವು ಒಪ್ಪಿ ಏನು ಮಾಡ್ತಾರೆ ಅಂತಂದರೆ ಆ ತಿಪ್ಪರಸನೊಂದಿಗೆ ವಿವಾಹ ಆಗ್ತಾರೆ. ಈ ರೀತಿಯಾಗಿ ಆದ ನಂತರ ಆ ಯುಕ್ತ ವಯಸ್ಸಿಗೆ ಬಂದ ಮೇಲೆ ಅವರಿಗೆ ನಿಷೇಕ ಮುಹೂರ್ತವನ್ನು ಏರ್ಪಡಿಸಬೇಕು ಅಂಥೇಳಿ ಆ ಎಲ್ಲ ಮನೆಯವರೆಲ್ಲ ನಿಶ್ಚಯ ಮಾಡ್ತಾರೆ. ಅವರಿಗೆ ಹೇಳ್ತಾರೆ ಗಿರಿಯಮ್ಮನವರು, ಇಲ್ಲ, ನಾನು ವಿವಾಹ ಅಷ್ಟೇ ಆಗಿದ್ದೇನೆ, ಆದರೆ ಸಂಸಾರವನ್ನು ಮಾಡ್ತಕ್ಕಂತಹ ಮನೋಭಾವ ನನ್ನಲ್ಲಿಲ್ಲ. ಯಾವಾಗಲೂ ಪರಮಾತ್ಮನ ಥರನೇ ನನ್ನ ಮನಸ್ಸು ನೆಲೆ ನಿಂತಿರುತ್ತೆ. ಆದ್ದರಿಂದಾಗಿ ನನಗೆ ಈ ವಿವಾಹ ಬಂಧನದಲ್ಲಿ, ಸಂಸಾರ ಬಂಧನದಲ್ಲಿ ನನ್ನನ್ನು ಕಟ್ಟಾಕಬೇಡ್ರಿ ಅಂತ ಎಷ್ಟು ಕೇಳ್ತಾರೆ. ಕೇಳದೇನೆ ಏನು ಮಾಡ್ತಾರೆ ಅಂತಂದರೆ ಅವರನ್ನು ಆ ನಿಷೇಕದ ಕೋಣೆಗೆ ಕಳಿಸಿಬಿಡ್ತಾರೆ.
ಗಿರಿಯಮ್ಮನವರು ಹೋಗಿ ಕೂತಿರ್ತಾರೆ. ಪತಿಯಾಗಿರ್ತಕ್ಕಂಥ ತಿಪ್ಪರಸ ನಂತರ ತನ್ನ ಪತ್ನಿಯ ಕೊನೆಗೆ ಹೋಗ್ತಾನೆ. ಹೋಗಿ ನೋಡಿದರೆ ಆ ಸ್ಥಳದಲ್ಲಿ ಘಟಸರ್ಪ. ಅದೇನೋ ಗೊತ್ತಿಲ್ಲ, ಅವನು 2-3 ಬಾರಿ ಹೋಗ್ತಾನೆ. ಹೋದಾಗೆಲ್ಲ ಕೂಡ ಘಟಸರ್ಪ ಕಂಡು ಬರುತ್ತೆ. ಬೆಚ್ಚಿ ಬಿದ್ದು ತನ್ನ ತಂದೆ ತಾಯಿಗೆ ಹೇಳ್ತಾನೆ, ಹೀಗೆ ಕಾಣ್ತಾ ಇದೆ, ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತಂದಾಗ ಕೊನೆಗೆ ಗಿರಿಯಮ್ಮನವರಿಗೆ ಕೇಳಿದಾಗ ಹೇಳ್ತಾರೆ, ಇಲ್ಲ, ನನಗೆ ಸಂಸಾರದಲ್ಲಿ ಯಾವ ಆಸಕ್ತಿಯೂ ಕೂಡ ಇಲ್ಲ, ಅದರಿಂದಾಗಿ ನಾನು ಇವರೊಟ್ಟಿಗೆ ಸಂಸಾರ ಧರ್ಮವನ್ನು ನೆರವೇರಿಸ್ಕೊಂಡು ಹೋಗಲಿಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ಆದರೆ ಎಲ್ಲ ನನ್ನ ಗೃಹ ಕೃತ್ಯಗಳು ಅಂತೇನಿದ್ದಾವೆ ಮನೆ ಸೊಸೆಯಾಗಿ ಅದನ್ನೆಲ್ಲ ಮಾಡ್ತೀನಿ. ಆದರೆ ಈ ಸಂಸಾರದ ಗೃಹಸ್ಥ ಜೀವನವನ್ನು ಏನು ಆಚರಣೆ ಮಾಡಬೇಕು ಅದು ನನ್ನ ಕೈಯಿಂದ ಸಾಧ್ಯ ಇಲ್ಲ ಅಂಥೇಳಿ, ನನ್ನ ಮನಸ್ಸು ಚಲಿಸ್ತಕ್ಕಂತಹ ಕ್ರಮವೇ ವಿಭಿನ್ನವಾಗಿದೆ ಅಂಥೇಳಿ ತಾವೆಲ್ಲ ಅವರಿಗೆ ಒಪ್ಪಿಸ್ತಾರೆ. ಒಪ್ಪಿಸಿ ಏನು ಮಾಡ್ತಾರೆ ಅಂತಂದರೆ, ಆ ಅತ್ತೆ ಮಾವನಿಗೆ ಗಂಡನ ಹತ್ರ ಒಂದು ವಿಷಯ ಹೇಳ್ತಾರೆ, ಇನ್ನೊಂದು ಕನ್ಯೆಯನ್ನು ಕರ್ಕೊಂಡು ಬಂದು ನಿಮ್ಮೊಟ್ಟಿಗೆ ನಾನು ವಿವಾಹ ಮಾಡಿಸ್ತೀನಿ ಅಂತ ಹೇಳಿ, ಹಾಗೇ ತಾವೇನು ಮಾಡ್ತಾರೆ ಅಂದರೆ ಒಳ್ಳೆಯ ಒಬ್ಬ ವಧುವನ್ನು ಹುಡುಕಿ ಕರೆತಂದು ತಿಪ್ಪರಸನೊಟ್ಟಿಗೆ ವಿವಾಹನ ಮಾಡಿಸ್ತಾರೆ. ತಮ್ಮ ವಿವಾಹ ಕಾಲದಲ್ಲಿ ಏನು ತಂದೆ ತಾಯಿಗಳು ಆಭರಣಾದಿಗಳನ್ನು ಕೊಟ್ಟಿದ್ದರೋ ಎಲ್ಲ ಆಭರಣ ತನ್ನ ಪತ್ನಿಯಾಗಿ ಬರ್ತಕ್ಕಂತಹ ಇನ್ನೊಬ್ಬ ಕನ್ಯೆಗೆ ಕೊಟ್ಟು ತಾವು ಕೃಷ್ಣಾರ್ಪಣ ಅಂತ ಹೇಳಿಬಿಡ್ತಾರೆ. ಎಂಥ ಉದಾರ ಭಾವ ನೋಡಿ ಅವರದು. ಅವರ ಸಾಧನೆ ಆದ ಸ್ಥಳ ಯಾವುದು, ಅವರು ಪರಮಾತ್ಮನ ಸ್ತೋತ್ರ ಮಾಡಿರ್ತಕ್ಕಂತಹ ಆ ವಿಶೇಷ ಕ್ಷೇತ್ರ ಯಾವುದು ಅಂತ ಚಿಂತನೆ ಮಾಡುವಾಗ, ಈ ದಾವಣಗೆರೆಯ ಹತ್ತಿರವೇ ಒಂದು ಹೆಳವನಕಟ್ಟೆ ಅಂತಕ್ಕಂತಹ ಒಂದು ಊರಿದೆ. ಹೆಳವನಕಟ್ಟೆ ಅಂತಂದರೆ, ಹಿಂದೆ ಈ ಅರುಣ ಏನಿದ್ದಾನೆ, ಸೂರ್ಯನ ಸಾರಥಿ ಅರುಣ ತಾನು ತಪಸ್ಸನ್ನು ಭೂಮಿಗೆ ಬಂದು ತಪಸ್ಸನ್ನು ಮಾಡಿ ಪರಮಾತ್ಮನ ಅನುಗ್ರಹವನ್ನು ಪಡಿತಾನೆ. ಆ ಸ್ಥಳಕ್ಕೆ ಪಂಗು ತೀರ್ಥ ಅಂತ ಕರೀತಾರೆ. ಪಂಗು ಅಂದರೆ ಕಾಲಿಲ್ಲದೆ ಇರತಕ್ಕಂಥವರಿಗೆ ಸಂಸ್ಕೃತದಲ್ಲಿ ಪಂಗು ಅಂತ ಕರೀತಾರೆ. ಅವರು ಆ ಹೆಳವನಕಟ್ಟೆಯ ಸ್ಥಳ ಏನಿದೆ ಅದೇ ಸ್ಥಳದಲ್ಲಿಯೇ ಈ ಅರುಣ ಬಂದು ತಪಸ್ಸನ್ನು ಮಾಡಿರ್ತಕ್ಕಂಥದ್ದು. ಅದಕ್ಕೆ ಪಂಗು ತೀರ್ಥ ಅಂತ. ಅಲ್ಲೊಂದು ಕೆರೆ ಇದೆ. ಆ ಕೆರೆಯ ದಡದಲ್ಲಿಯೇ ನಿಂತು ಅವರು ತಪಸ್ಸನ್ನು ಮಾಡಿ ಪರಮಾತ್ಮನ ಅನುಗ್ರಹವನ್ನು ಪಡೆದದ್ದು ಅಂತ ಬಲ್ಲವರು ಹೇಳ್ತಾರೆ. ಹೀಗೆ ಅವರಿಗೆ ದರ್ಶನ ಕೊಟ್ಟಿರ್ತಕ್ಕಂತಹ ಪರಮಾತ್ಮನ ರೂಪ ಏನಿದೆ ಅದನ್ನೇ ರಂಗ ಅಂತ ಕರೆಯೋದು. ಅಂತಂದರೆ ಮನಸ್ಸನ್ನು ಆಕರ್ಷಣೆ ಮಾಡ್ತಕ್ಕಂಥವನಾದ್ರಿಂದಾಗಿ ಅವನನ್ನು ರಂಗ ಅಂತ ಹೇಳಿ ಕರೀತಾರೆ. ಹೆಳವನಕಟ್ಟೆ ಅಂತ ಯಾಕೆ ಹೆಸರು ಬಂತು ಅಂತಂದರೆ, ಆ ಕೆರೆ ಏನಿದೆ, ತೀರ್ಥ ಏನಿದೆ, ಅದರ ತೀರದಲ್ಲಿ ಒಬ್ಬ ಹೆಳವ ಬಂದು ಕೂಡ್ತಿದ್ದಂತೆ. ಆ ಹೆಳವ ಅಂತಂದರೆ ಅವನಿಗೂ ಕೂಡ ಕಾಲಿದ್ದಿಲ್ಲ. ಅವನು ಕೂಡೋ ಕಾಲಕ್ಕೆ ಎಷ್ಟೋ ಜನ ಹಳ್ಳಿಯ ಪ್ರಾಂತ, ಆದ್ರಿಂದಾಗಿ ಎಷ್ಟೋ ಜನ ಹಸುಗಳನ್ನು ಮೇಯಿಸಲಿಕ್ಕೆ ಅಂತ ಬರೋರು. ಬಂದಾಗ ಪುಟ್ಟ ಮಕ್ಕಳಲ್ವ ದನ ಕಾಯೋರು, ಅವ್ರೇನು ಮಾಡೋದು ಅಂತಂದರೆ ಈ ಹೆಳವನ ಹತ್ರ ಬರೋದು, ನೀನೆಲ್ಲ ಹಸುಗಳನ್ನು ನೋಡ್ಕೊ, ನಾವೊಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬರ್ತೀವಿ ಅಂತ ಹೇಳಿ ಏನು ಮಾಡ್ತಾಯಿದ್ರಂತೆ, ತಾವು ತಂದಿರೋ ಏನು ಆಹಾರದಲ್ಲಿ ಒಂದಿಷ್ಟು ಬುತ್ತಿಯನ್ನು ಅವನಿಗೆ ತಿನ್ನಲಿಕ್ಕೆ ಕೊಡ್ತಾಯಿದ್ರು. ಅವನದನ್ನು ತಿಂದು ತಾನು ಹಸುಗಳನ್ನು ನೋಡ್ಕೊಳ್ತಾ ಇದ್ದಂತೆ. ಅದೇ ರೀತಿಯಾಗಿ ಹಸುಗಳನ್ನು ನೋಡ್ಕೊಳ್ಳೋ ಕಾಲಕ್ಕೆ ಒಂದು ಹಸು ಹೋಗಿ ಅಲ್ಲಿರೋ ಹುತ್ತದ ಮೇಲೆ ತಾನು ಹಾಲನ್ನು ಸುರಿಸ್ತಾ ಇತ್ತಂತೆ. ಏನಿದು ಆಶ್ಚರ್ಯ ಅಂತ ಪ್ರತಿದಿನ ನಡೆಯುವ ಹಾಗೆ ನಡೀತಾ ಇದೆ ಅಂಥೇಳಿ ಒಂದು ದಿವಸ ನೋಡಿದರೆ ಆ ಹುತ್ತನ ಬಗೆದು ನೋಡ್ತಾರೆ. ಅಲ್ಲಿ ಒಳಗಡೆ ಸುಂದರವಾಗಿರತಕ್ಕಂತಹ ಪರಮಾತ್ಮನ ವಿಗ್ರಹ, ರಂಗನಾಥನ ವಿಗ್ರಹ, ಮಲಗಿರತಕ್ಕಂತಹ ದೇವರ ಆ ಪ್ರತೀಕ ಅನ್ನೋದು ಆ ವಲ್ಮೀಕದಲ್ಲಿ ಕಂಡುಬರುತ್ತೆ. ಆವಾಗ ಅದನ್ನು ಎತ್ತಿ ಅಲ್ಲಿಯೇ ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಹೆಳವ ಕೂಡ್ತಿರ್ತಕ್ಕಂತಹ ಕಟ್ಟೆ ಏನಿದೆ ಅದಕ್ಕೆ, ಆ ಸ್ಥಳಕ್ಕೆ ಹೆಳವನ ಕಟ್ಟೆ ಅಂತ ಹೆಸರು. ಆ ಕಟ್ಟೆಯ ಮೇಲ್ಗಡೆನೆ ರಂಗನಾಥನ ಸನ್ನಿಧಿ ಇದೆ. ಈ ಸನ್ನಿಧಿಯಲ್ಲಿಯೇ ಗಿರಿಯಮ್ಮನವರಿಗೆ ಪರಮಾತ್ಮನ ಅನುಗ್ರಹ ಆದದ್ದು. ಆ ಮಲೆಬೆನ್ನೂರಿನ ಹತ್ತಿರವೇ, ಅಂದರೆ ತನ್ನ ಗಂಡನ ಊರೇನಿದೆ ಮಲೆಬೆನ್ನೂರು, ಹುಟ್ಟಿದೂರು ರಾಣೆಬೆನ್ನೂರು, ಕೊಟ್ಟ ಊರು ಮಲೆಬೆನ್ನೂರು, ಇದರ ಮಧ್ಯದಲ್ಲಿ ಬರತಕ್ಕಂತಹ ಪುಟ್ಟ ಗ್ರಾಮವೇ ಹೆಳವನಕಟ್ಟೆ ಅಂತ. ಆ ಹೆಳವನಕಟ್ಟೆ ರಂಗನಾಥನ ಸನ್ನಿಧಿಯಲ್ಲಿ ಬಂದಾಗ ಇವನೇ ನನ್ನ ಪರಮಾತ್ಮ, ನನಗೆ ಅನುಗ್ರಹ ಮಾಡಿರ್ತಕ್ಕಂತಹ ಮಹಾಸ್ವಾಮಿ ಅಂತ ಹೇಳಿ ಅವರಿಗೆ ಆ ವಿಶೇಷವಾಗಿರ್ತಕ್ಕಂತಹ ಅನುಭವ ಅಲ್ಲಿ ಆಗತ್ತೆ. ಆಮೇಲಿಂದ ಅಲ್ಲೇ ಅವರು ನೆಲೆ ನಿಂತು ಪ್ರತಿನಿತ್ಯ ತಾವು ಬರೋದು, ಆ ತೀರ್ಥ ಏನಿದೆ, ಕೆರೆ ಏನಿದೆ, ಅಲ್ಲಿ ಸ್ನಾನವನ್ನು ಮಾಡಿ ರಂಗನಾಥನಿಗೆ ಹೂವನ್ನು ಪೋಣಿಸಿಕೊಡ್ತಕ್ಕಂಥದ್ದು, ಪೂಜೆಗೆ ಇದೆಲ್ಲ ಕಾರ್ಯವನ್ನು ಮಾಡಿ ತಾವು ಕೀರ್ತನೆಯನ್ನು ರಚನೆ ಮಾಡ್ತಿರ್ತಾರೆ. ಅವ್ರದ್ದೊಂದು ಕ್ರಮ ಇರುತ್ತೆ. ರಂಗೋಲಿಯನ್ನು ಹಾಕಿ ರಂಗೋಲಿಯಲ್ಲಿ ದೇವರ ಚಿತ್ರವನ್ನು ಬಿಡಿಸಿ ಅಲ್ಲಿ ಅವನನ್ನು ಕೀರ್ತನೆ ಮಾಡ್ತಕ್ಕಂಥದ್ದು ಅಂತ. ಒಂದು ಬಾರಿ ಏನಾಗತ್ತೆ ಅಂತಂದರೆ, ಗೋಪಾಲದಾಸರು ತಾವು ಸಂಚಾರಕ್ಕೆ ಅಂತ ಹೊರಟಿರ್ತಾರೆ ಉಡುಪಿಯ ಸಂಚಾರಕ್ಕೆ ಹೋಗುವಾಗ ಮಧ್ಯದಲ್ಲಿ ಈ ದಾವಣಗೆರೆ, ಶಿವಮೊಗ್ಗ ಈ ಮಾರ್ಗದಲ್ಲಿಯೇ ನಡ್ಕೊಂಡು ಹೋಗ್ತಕ್ಕಂಥದ್ದು ಒಂದು ಕ್ರಮ, ಪ್ರಯಾಣ ಮಾಡ್ತಕ್ಕಂಥದ್ದು. ಹೀಗೆ ಬಂದಾಗ ಹೆಳವನ ಕಟ್ಟೆಗೆ ಬರ್ತಾರೆ. ಒಳ್ಳೆಯ ಪ್ರಶಸ್ತವಾಗಿರತಕ್ಕಂಥ ಸರೋವರದ ತೀರದಲ್ಲಿ ಸ್ನಾನಾದಿಗಳನ್ನು ಮಾಡಿ ಅನುಷ್ಠಾನ ಮಾಡ್ಕೊಳ್ಬಹುದು ಅಂತ ಹೇಳಿ ಗೋಪಾಲದಾಸರಾಯರು ಅವರ ತಮ್ಮಂದರು 3 ಜನ ಬಂದು ಅಲ್ಲಿ ತಂಗುತ್ತಾರೆ.
ಅದೇ ಗಿರಿಯಮ್ಮನ ಏನು ಸಾಧನಾ ಭೂಮಿ ಇರುತ್ತೆ, ರಂಗನಾಥನ ಸನ್ನಿಧಿ, ಆ ಸನ್ನಿಧಿಯಲ್ಲಿಯೇ ಅವರು ಸ್ನಾನ ಪಾನಾದಿಗಳನ್ನು ಮುಗಿಸಿ ದೇವರ ದರ್ಶನಕ್ಕೆ ಅಂತ ಪೂಜೆಗೆ ಅಂತ ಕೊಡ್ತಾರೆ ದೇವರ ಸನ್ನಿಧಿಯಲ್ಲಿ. ಈ ರೀತಿಯಾಗಿ ಪೂಜೆಗೆ ಅಂತ ಕೂತಾಗ ಪರಮಾತ್ಮನ ಪ್ರತೀಕವನ್ನು ಚಿಂತನೆ ಮಾಡ್ತಾ ಇರ್ತಾರೆ. ಎಷ್ಟು ಥರದ ದೇವರ ರೂಪವನ್ನು ಚಿಂತನೆ ಮಾಡ್ತಾ ಇರ್ತಾರೆ. ಆದರೆ ಆ ದೇವರು ಒಂದು ಕ್ಷಣ ಹೃದಯದಲ್ಲಿ ಕಂಡಂಗೆ ಆಗೋದು ಮತ್ತು ಓಡಿ ಹೋದಂಗೆ ಆಗೋದು. ಯಾಕೆ ಹೀಗಾಗ್ತಾ ಇದೆ ಅಂತ ನೋಡಿದರೆ, ಅದೇ ದೇವಸ್ಥಾನದ ಇನ್ನೊಂದು ಭಾಗದಲ್ಲಿ ಬಂದು ಗಿರಿಯಮ್ಮನವರು ತಾವು ರಂಗೋಲಿಯಲ್ಲಿ ರಂಗನ ಚಿತ್ರವನ್ನು ಬಿಡಿಸ್ತಾ ಇರ್ತಾರೆ. ಪರಮಾತ್ಮ ಒಂದು ಕ್ಷಣ ಇಲ್ಲಿ ಕಂಡಂತೆ ಆಗೋದು, ಅದೇ ಪರಮಾತ್ಮ ಹೋಗಿ ಅಲ್ಲಿ ಕೂಡ್ತಾ ಇರ್ತಾನಂತೆ. ಹೊರಗಡೆ ಬಂದು ನೋಡ್ತಾರೆ, ಗಿರಿಯಮ್ಮನವರು ನೋಡಿದಾಗ ಅವರ ಬಿಡಿಸಿರ್ತಕ್ಕಂತಹ ಆ ರಂಗೋಲಿಯಲ್ಲಿ ಆ ದೇವರ ಸನ್ನಿಧಾನ, ದೇವರಲ್ಲಿ ಕುಣಿತಾ ಇರ್ತಾನಂತೆ. ಏನಿದು ಆಶ್ಚರ್ಯ ಅಂತ ಹೇಳಿ ಬಂದು ನೋಡ್ತಾರೆ. ಎಷ್ಟು ಕ್ಷಣಗಳು ಕಳೆದು ಗೊತ್ತಾಗೋದಿಲ್ಲ. ಇಬ್ಬರು ಕೂಡ ಭಗವದ್ಭಕ್ತರೇ, ಅಂತರಂಗದ ಭಕ್ತರು. ರಂಗೋಲಿಯಲ್ಲಿ ತಾವು ಕಂಡ ಪರಮಾತ್ಮ ಏನಿದ್ದಾನೆ ಅದೇ ಪರಮಾತ್ಮ ಗೋಪಾಲದಾಸರ ಹೃದಯದಲ್ಲಿ ಕಂಡವನು. ಎಷ್ಟೋ ಹೊತ್ತು ನೋಡಿ ಆದಮೇಲೆ ಗೋಪಾಲದಾಸರು ಹೇಳ್ತಾರೆ, ನೀನು ಸಾಮಾನ್ಯಳು ಅಲ್ಲಮ್ಮ ತಾಯಿ, ನಿನಗೆ ಪ್ರತಿನಿತ್ಯ ಪೂಜೆ ಮಾಡಲಿಕ್ಕೆ ಒಂದು ಪ್ರತೀಕವನ್ನು ನಾನು ಕೊಡ್ತೇನೆ. ದೇವರ ಸನ್ನಿಧಾನವನ್ನು ಅದರಲ್ಲಿ ಆವಾಹನೆಯನ್ನು ಮಾಡಿ ಸನ್ನಿಧಿಯನ್ನು ತುಂಬಿ ನಿನಗೆ ಪ್ರತೀಕವನ್ನು ಕೊಡ್ತೀನಿ, ಅದನ್ನು ಇಟ್ಕೊಂಡು ನೀನು ಅರ್ಚನೆ ಮಾಡು ಅಂತ ಹೇಳಿ ಅವರೇನು ಮಾಡ್ತಾರೆ ಅಂತಂದರೆ, ತಾವೊಂದು ಪರಮಾತ್ಮನ ಪ್ರತೀಕವನ್ನು ಕೊಡ್ತಾರೆ. ಕೊಟ್ಟು ಇದನ್ನು ಅರ್ಚನೆ ಮಾಡಿದರೆ ವಿಶೇಷವಾಗಿ ಪರಮಾತ್ಮನ ಅನುಗ್ರಹ ಆಗತ್ತೆ ಅಂತ ಹೇಳಿ ಆ ಗಿರಿಯಮ್ಮನವರಿಗೆ ಅನುಗ್ರಹ ಮಾಡಿ ಅಲ್ಲಿಂದ ಉಡುಪಿಗೆ ಅವರು ಹೊರಟು ಹೋಗ್ತಾರೆ. ಅದೇ ಸ್ಥಳಕ್ಕೆ ಮುಂದೆ ರಾಯರ ಮಠದ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಶ್ರೀ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು ಶ್ರೀರಂಗದಲ್ಲಿ ಅವರ ವೃಂದಾವನವಿದೆ. ಆ ಮಹಾನುಭಾವರು ಸಂಚಾರ ಮಾಡ್ತಾ ಬರ್ತಾರೆ. ಸಂಚಾರ ಮಾಡ್ತಾ ಬಂದಾಗ ದೊಡ್ಡ ಸಂಸ್ಥಾನ, ಅದಕ್ಕೆ ಸುಮತೀಂದ್ರ ಮಠ ಅಂತಲೇ ಕರೀತಾ ಇರ್ತಾರೆ. ಅಷ್ಟು ಪ್ರಸಿದ್ಧವಾಗಿರ್ತಕ್ಕಂತಹ ಸಂಸ್ಥಾನ ಅದು. ಆ ಸುಮತೀಂದ್ರ ತೀರ್ಥರು ಹೆಳವನಕಟ್ಟೆಗೆ ಬಂದಾಗ ಇದೇ ರಂಗನಾಥನ ಸನ್ನಿಧಿಯಲ್ಲೇ ಅವರು ಬಿಡಾರ ಮಾಡ್ತಾರೆ. ದೇವರ ಸನ್ನಿಧಿಯಲ್ಲಿ ಇಳ್ಕೊಂಡಿರ್ತಾರೆ. ಅಲ್ಲಿ ಶ್ರೀ ಮೂಲರಾಮದೇವರ ಪೂಜೆ. ಅಂಥ ಸಂದರ್ಭದಲ್ಲಿ ದೇವರ ಪೂಜೆಯನ್ನು ಮಾಡಬೇಕು ಅಂತ ಕೂತಿರ್ತಾರೆ. ಅಲ್ಲೂ ಕೂಡ ಅಷ್ಟೇ, ಅವ್ರಿಗೂ ಅದೇ ಅನುಭವ ಆಗುತ್ತೆ. ಗೋಪಾಲದಾಸರ ಆದಂಗೆನೇ ಅದೇ ಅನುಭವ. ಈ ಕಡೆ ಪರಮಾತ್ಮನ ರಾಮದೇವರ ಪ್ರತೀಕದಲ್ಲಿ ಅವರ ರೂಪವನ್ನು ಚಿಂತನೆ ಮಾಡ್ತಾರೆ. ಎಷ್ಟು ಚಿಂತನೆ ಮಾಡಿದರೂ ಒಂದು ಸ್ವಲ್ಪ ಹೊತ್ತು ಇದ್ದಾಗ ಆಗೋದು, ಆ ಕಡೆ ಹೋದಂಗೆ ಆಗೋದು. ಏನು ಅಂತ ನೋಡಿದರೆ, ಹೆಳವನಕಟ್ಟೆ ಗಿರಿಯಮ್ಮನವರು ಅಲ್ಲಿ ದರ್ಶನಕ್ಕೆ ಅಂತ ಬಂದಿರ್ತಾರೆ. ದೇವರ ದರ್ಶನಕ್ಕೆ, ಸ್ವಾಮಿಗಳ ದರ್ಶನಕ್ಕೆ ಅಂತ ಬಂದಿರ್ತಾರೆ. ಬಂದಾಗ ಆ ಗಿರಿಯಮ್ಮನವರ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಅಲ್ಲಿ ಓಡಿ ಹೋಗ್ತಾ ಇರ್ತಾನಂತೆ. ಅವರಿಗೆ ದರ್ಶನ ಹೇಗೆ ಕೊಡ್ತಾ ಇದ್ದ ದೇವರು ಅಂತಂದರೆ, ಬಾಲಕೃಷ್ಣನ ರೂಪದಲ್ಲಿ ಕೊಡ್ತಾ ಇದ್ದ ಅಂತ ಹೇಳ್ತಾರೆ. ಆಮೇಲೆ ಸ್ವಾಮಿಗಳೇನು ಮಾಡ್ತಾರೆ ಅಂತಂದರೆ, ಆ ಪರಮಾತ್ಮನನ್ನು ಧ್ಯಾನ ಮಾಡಿ ಪೂಜಾದಿಗಳನ್ನು ಮುಗಿಸಿ ತೀರ್ಥವನ್ನು ಕೊಡಬೇಕು ಅಂತ ಕರೀತಾರೆ. ಅದಕ್ಕೇನು ಮಾಡ್ತಾರೆ ಅಂತಂದರೆ, ಗಿರಿಯಮ್ಮನವರನ್ನು ಕರೀರಿ ಮೊದಲು ಅಂತ ಕರೀತಾರೆ ಸುಮತೀಂದ್ರ ತೀರ್ಥರು. ಅದಕ್ಕೆ ಸುತ್ತ ಇದ್ದವ್ರು ಹೇಳ್ತಾರೆ, ಇಲ್ಲ ಅವಳಿಗೆ ಮಕ್ಕಳಾಗಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಅಪವಾದಗಳನ್ನು ಹಾಕಿ ಕರಿಬಾರದು ಅಂತ ಹೇಳ್ತಾರೆ. ಹಾಗಲ್ಲ, ಅವರನ್ನೇ ಮೊದಲು ಕರೀರಿ ಅಂತ ಹೇಳಿ ತೀರ್ಥವನ್ನು ಕೊಡ್ತಾರೆ. ಕೊಟ್ಟ ಮೇಲೆ ಮರು ದಿವಸ ಮುದ್ರಾಧಾರಣೆ ಮಾಡಬೇಕು. ಮುದ್ರಾಧಾರಣೆ ಮಾಡೋವಾಗ ಒಂದು ಘಟನೆ ನಡೆಯುತ್ತೆ. ಮಕ್ಕಳಿಲ್ಲ ಅಂತ ಯಾರು ಹೇಳಿದ್ರು ಅವರನ್ನು ಕರೆಸ್ತಾರೆ. ಅವ್ರ ಮುಂದೆನೇ ಗಿರಿಯಮ್ಮನವರು ಬರ್ತಾರೆ. ನನಗೂ ಕೂಡ ತಪ್ತ ಮುದ್ರೆಯನ್ನು ನೀವು ಪ್ರದಾನ ಮಾಡಬೇಕು ಅಂತ ಕೇಳ್ಕೊಂಡಾಗ, ನಿನ್ನ ಕೈ ತೋರಿಸಮ್ಮ ಅಂತ ನೋಡ್ತಾರೆ. ಆ ಕೈಗೆ ಮುದ್ರೆ ಹಾಕೋಣ ಅಂತ ಹೋದಾಗ ಒಂದು ಕ್ಷಣ ಹಿಂದೆ ಸರಿದು ಬಿಡ್ತಾರೆ ಸುಮತೀಂದ್ರ ತೀರ್ಥರು. ನಿನ್ನ ಕೈಗೆ ನಾನು ಮುದ್ರೆ ಹಾಕೋದಿಲ್ಲ ಅಂತ. ಯಾಕೆ ಅಂತ ನೋಡಿದರೆ, ಪರಮಾತ್ಮನನ್ನು ಎತ್ತಿ ಆಡಿಸಿರ್ತಕ್ಕಂತಹ ಕೈ ನಿಂದು ಅಂತ ಹೇಳ್ತಾರೆ. ಯಾಕೆಂದರೆ ಹಿಂದಿನ ಜನ್ಮದಲ್ಲಿ ಏನು ಯಶೋದೆ ಆಗಿದ್ಲು, ಆ ಯಶೋದೆ ತಾಯಿಯೇ ಗಿರಿಯಮ್ಮ ಆಗಿ ಅವತಾರ ಮಾಡಿರ್ತಾಳೆ. ಇದೆಲ್ಲ ಆಪ್ತವಾಕ್ಯ. ಸುಮತೀಂದ್ರ ತೀರ್ಥರು ಹೇಳ್ತಾರೆ, ಹಿಂದಿನ ಜನ್ಮದಲ್ಲಿ ಪರಮಾತ್ಮನನ್ನು ಎತ್ತಿ ಮುದ್ದಾಡಿಸಿರ್ತಕ್ಕಂತಹ ಕೈನಿಂದು ಅವನ ಪಾದದ ಗುರುತೇ ನಿನ್ನ ಕೈಯಲ್ಲಿ ಮೂಡಿಬಿಟ್ಟಿದೆ ತಾಯಿ. ನಾವು ಮತ್ತೆ ಕಾದ ಮುದ್ರೆಯನ್ನು ಹಾಕಿ ವಿಶೇಷವಾಗಿ ಪ್ರದಾನ ಮಾಡಲಿಕ್ಕೆ ಆಗೋದಿಲ್ಲ. ಪರಮಾತ್ಮನೇ ಸಾಕ್ಷಾತ್ತಾಗಿ ನಿನ್ನ ಕೈಯಲ್ಲಿ ನೆಲೆ ನಿಂತಿದ್ದಾನೆ ಅಂತ ಹೇಳಿ ಯಾರು ಅಪವಾದ ಹಾಕಿರ್ತಾರೆ ಅವ್ರನ್ನ ಕರೆದು ತೋರಿಸ್ತಾರೆ. ಮಕ್ಕಳಿಲ್ಲ ಅಂತ ಹೇಳ್ತಾ ಇದ್ದೀರಿ ನೀವು ಇವಳಿಗೆ, ಆದರೆ ಇವರ ಕೈಯಲ್ಲಿ ಸಾಕ್ಷಾತ್ ಪರಮಾತ್ಮನ ಪಾದದ ಗುರುತೇ ಇದೆ. ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶ ಧ್ವಜ ಸರೋರುಹ ಲಾಂಛನಾಡ್ಯಂ. ವಜ್ರ, ಅಂಕುಶ, ಧ್ವಜ, ಕಮಲ, ಈ ಗುರುತಿರ್ತಕ್ಕಂತಹ ಪರಮಾತ್ಮನ ಪಾದದ ಗುರುತೇ ಈ ಮಹಾತಾಯಿಯ ಕೈಯಲ್ಲಿದೆ. ಇವಳನ್ನು ಬಂದು ನೀವು ಅವಹೇಳನ ಮಾಡ್ತೀರಲ್ಲ, ಹೇಗೆ ನಿಮಗೆ ಮನಸ್ಸು ಬರುತ್ತೆ ಅಂತ ಹೇಳಿ ಅವರ ಮನಸ್ಸನ್ನು ತಿದ್ದಿ ಗಿರಿಯಮ್ಮನವರ ಮಹಿಮೆಯನ್ನೆಲ್ಲ ಅವರೇ ಎಲ್ಲ ಭಕ್ತರಿಗೆ ಹೇಳ್ತಾರೆ. ಅಂಥ ಸ್ವಾಮಿಗಳು ತಾವು ಗಿರಿಯಮ್ಮನವರ ಬಗ್ಗೆ ಹೇಳಿದಾಗ ಅಲ್ಲಿಯ ರಾಮದೇವರನ್ನು ನೋಡಿ ಗಿರಿಯಮ್ಮನವರು ಒಂದು ಪದ್ಯವನ್ನು ಮಾಡ್ತಾರೆ. ರಾಮ ಶ್ರೀ ರಘುನಂದನ ಅಂಥೇಳಿ. ರಾಮ ಶ್ರೀ ರಘುನಂದನ, ರಾಮ ಶ್ರೀ ರಘುನಂದನ, ಶರಣು ಸಾರ್ವಭೌಮ
ಭೂಸುರವಂದ್ಯನಾ ರಾಮ ಶ್ರೀ ರಘುನಂದನಾ ಸೋಮಶೇಖರ ಮಿತ್ರ ಕಾಮಿತ ಫಲಪಾತ್ರ ಕಾಮಧೇನು ವಿಶ್ವ ಭೀಮ ಸನ್ನುತ ಸೀತಾ ರಾಮ ಶ್ರೀ ರಘುನಂದನಾ ಸೀತಾರಾಮ ಶ್ರೀ ರಘುನಂದನಾ ಮದನ ಕೋಟಿ ಮೋಹನಾಂಗ ಮಾಧವ ಪುಣ್ಯಚರಿತಾ ಕರುಣ ಕೃಪಾಂಗ ಹೆಳವನ ಕಟ್ಟಿ ನಿಲಯ ರಂಗ ಸದಾನಂದ ಸುಮತೀಂದ್ರ ಹೃತ್ಪಂಕಜ ಭೃಂಗ ಕದನ ವಿಕ್ರಮ ಬಾಹು ಕೋದಂಡ ಧೃತ ಸೀತಾರಾಮ ಶ್ರೀ ರಘುನಂದನಾ ಸೀತಾ ರಾಮ ಶ್ರೀ ರಘುನಂದನಾ ಸದಾನಂದ ಸುಮತೀಂದ್ರ ಹೃತ್ಪಂಕಜ ಭೃಂಗ ಅಂತ ಸ್ತೋತ್ರ ಮಾಡ್ತಾರೆ. ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರ ಹೃದಯದಲ್ಲಿ ನೆಲೆಸಿರ್ತಕ್ಕಂಥವನು ನೀನು ಅಂತ ಹೇಳಿ ಆ ರಾಮದೇವರನ್ನು ಅವರು ವರ್ಣನೆ ಮಾಡ್ತಾರೆ. ಇದೊಂದು ಅಪೂರ್ವವಾಗಿರ್ತಕ್ಕಂತಹ ಐತಿಹಾಸಿಕವಾಗಿರ್ತಕ್ಕಂತಹ ಕೃತಿ. ಹೀಗೆ ಆ ಸುಮತೀಂದ್ರ ತೀರ್ಥರು ಎಲ್ಲರಿಗೆ ಇವರ ಮಹಾತ್ಮೆಯನ್ನು ತಾವು ಹೇಳಿ ಮುಂದೆ ಸಂಚಾರಕ್ಕೆ ಹೊರಡ್ತಾರೆ. ಹೊರಟಾಗ ಅನೇಕ ಘಟನೆಗಳು ಗಿರಿಯಮ್ಮನವರ ಕಾಲದಲ್ಲಿ ನಡೆಯುತ್ತೆ. ಎಂಥ ವೈಶಿಷ್ಟ್ಯ ಅಂತಂದರೆ, ಮಕ್ಕಳಾಗದೇ ಇರೋರು ಬಂದು ನಮಗೆ ಮಕ್ಕಳಾಗೋ ಹಾಗೆ ಆಶೀರ್ವಾದ ಮಾಡಿ ಅಂದರೆ ಗಿರಿಯಮ್ಮನವರು ತಾವು ಪರಮಾತ್ಮನ ಹತ್ರ ಪ್ರಾರ್ಥನೆ ಮಾಡಿ ಹೂವನ್ನು ಕೊಟ್ಟರೆ ಅವರಿಗೆ ಮಕ್ಕಳಾಗ್ತಾ ಇತ್ತಂತೆ. ಯಾವುದಾದ್ರೂ ಮಗು ಜ್ವರ ಅಂತ ಬಂತು ಅಥವಾ ಏನಾದರೂ ಅಳ್ತಾ ಇತ್ತು, ಏನಾದರೂ ತೊಂದರೆ ಆಗಿತ್ತು ಅಂದರೆ ಗಿರಿಯಮ್ಮನವರ ಕೈಯ ಸ್ಪರ್ಶ ಆದರೆ ಸಾಕು ಆ ಮಗು ಕಿಲಕಿಲ ಅಂತ ನಗ್ತಾ ಇತ್ತಂತೆ. ಅಂಥ ಅದ್ಭುತವಾಗಿರತಕ್ಕಂಥ ಒಂದು ಪಾವನವಾಗಿರತಕ್ಕಂಥ ಸ್ಪರ್ಶ ಅವರ ಕೈಯಲ್ಲಿತ್ತು ಅಂತ ಅವರ ಚರಿತ್ರೆ ಹೇಳುತ್ತೆ. ಒಂದೆರಡು ಅವರ ಜೀವನದ ಘಟನೆಗಳನ್ನು ನಾವು ನೋಡೋದು ಅಂತಂದರೆ, ಒಮ್ಮೆ ರಂಗನಾಥನ ಗುಡಿಯಲ್ಲಿ ಅರ್ಚಕರೇನು ಮಾಡ್ತಾರೆ ಅಂದರೆ, ಬೆಳಿಗ್ಗೆಯ ಸಮಯ ಪೂಜೆಗೆ ಅಂತ ಬರ್ತಾರೆ. ಬಂದಾಗ ದೇವರ ನಿರ್ಮಾಲ್ಯವನ್ನು ತೆಗೆದು ದೇವರ ಕವಚಗಳನ್ನೆಲ್ಲ ತೆಗಿಬೇಕು ಅಂತ ಹೋಗ್ತಾರೆ. ತೆಗಿಲಿಕ್ಕೆ ಅಂತ ಹೋದಾಗ ದೇವರ ಉಂಗುರ ಕಾಣೆಯಾಗಿರುತ್ತೆ, ಬಂಗಾರದ ಉಂಗುರ ಕಾಣೆಯಾಗಿಬಿಟ್ಟಿರುತ್ತೆ. ಅಲ್ಲಿ ಅರ್ಚಕರೇ ಕೊನೆಗೆ ಬಾಗಿಲನ್ನು ಭದ್ರಪಡಿಸಿ ಮನೆಗೆ ಹೋಗ್ತಕ್ಕಂಥದ್ದು. ಗಿರಿಯಮ್ಮನವರು ಅವತ್ತಿನ ದಿವಸ ದೇವರ ಸೇವೆಗೆ ಅಂತ ಬರ್ತಾರೆ. ಅರ್ಚಕರ ಮುಖ ಬಾಡಿ ಹೋಗಿಬಿಟ್ಟಿದೆ. ಏನಾಯಿತು ಆಚಾರ್ಯ, ಯಾಕೆ ಹೀಗಿದ್ದೀರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲಮ್ಮ, ದೇವರ ಆಭರಣ ಒಂದು ಕಳುವಾಗಿದೆ, ನಾನಂತೂ ತೊಗೊಂಡು ಹೋಗಲಿಲ್ಲ, ಯಾರು ಕದೀಲಿಕ್ಕೆ ಸಾಧ್ಯ? ಇದರ ಬೀಗದ ಕೈಯೂ ಕೂಡ ನನ್ನ ಹತ್ರವೇ ಇತ್ತು, ಅದರಿಂದಾಗಿ ದೇವರ ಉಂಗುರ ಕಾಣೆಯಾಗಿದೆ ಅಲ್ಲ ಅಂತಂದಾಗ ಒಂದು ಕ್ಷಣ ಗಿರಿಯಮ್ಮನವರು ಆಲೋಚನೆ ಮಾಡಿ ಅವ್ರು ಹೇಳ್ತಾರೆ, ಒಂದು ಪದ್ಯವನ್ನು ಮಾಡ್ತಾರೆ. ಏನಾಗಿರುತ್ತೆ ಅಂತಂದರೆ, ಒಂದು ಗುಬ್ಬಿ ಹಿಂದಿನ ದಿವಸ ಸಾಯಂಕಾಲ ಸೂರ್ಯ ಅಸ್ತ ಆಗ್ತಕ್ಕಂಥ ಸಂದರ್ಭದಲ್ಲಿ ಏನಂದರೆ ಕಿರಣ ಬಂದು ದೇವರ ಉಂಗುರದ ಮೇಲೆ ಬಿದ್ದಿರುತ್ತೆ. ಆವಾಗ ನೋಡ್ಲಿಕ್ಕೆ ಭಾಳ ಸುಂದರವಾಗಿರ್ತಕ್ಕಂಥದ್ದು ಇದು ಅಂತ ಅಂದ್ಕೊಂಡು ಒಂದು ಗುಬ್ಬಿ ಏನು ಮಾಡಿರುತ್ತೆ, ಕಚ್ಕೊಂಡು ಹೋಗ್ಬಿಟ್ಟಿರುತ್ತೆ, ಬಾಯಲ್ಲಿ ಕಚ್ಕೊಂಡು ತಗೊಂಡು ತನ್ನ ಗೂಡಲ್ಲಿ ಇಟ್ಕೊಂಡಿರುತ್ತೆ. ಇದು ಗಿರಿಯಮ್ಮನವರಿಗೆ ಗೊತ್ತಾಗುತ್ತೆ. ಆವಾಗ ಒಂದು ಪದ್ಯವನ್ನು ರಚನೆ ಮಾಡ್ತಾರೆ. ಹೊನ್ನುತಾ ಗುಬ್ಬಿ ಹೊನ್ನುತಾ ಚಿನುಮಾಯ ಮೂರುತಿ ಚೆಲುವ ರಂಗನ ಕೈಗೆ, ಹೊನ್ನುತಾ ಗುಬ್ಬಿ ಹೊನ್ನುತಾ ಪತಿವ್ರತೆಯರ ವ್ರತವ ಅಳಿದಂಥ ಕೈಗೆ, ಹಿತವಾಜಿಯನೇರಿ ಮರ್ದಿಸಿದ ಕೈಗೆ, ಪತಿ ಶಿರೋಮಣಿ ಲಕ್ಷ್ಮೀಕಾಂತನ ಕೈಗೆ, ಪತಿ ಶಿರೋಮಣಿ ಲಕ್ಷ್ಮೀ ಕಾಂತನ ಕೈಗೆ, ಚತುರ ಹೆಳವನ ಕಟ್ಟೆ ರಂಗನ ಕೈಗೆ, ಚತುರ ಹೆಳವನ ಕಟ್ಟೆ ರಂಗನ ಕೈಗೆ, ಹೊನ್ನುತಾ ಗುಬ್ಬಿ ಹೊನ್ನುತಾ ಚಿನುಮಯ ಮೂರುತಿ ಚೆಲುವ ರಂಗನ ಕೈಗೆ, ಹೊನ್ನುತಾ ಗುಬ್ಬಿ ಹೊನ್ನುತಾ. ಹೊನ್ನನ್ನು ತಗೊಂಡು ಬಾ ಅಂತ ಗುಬ್ಬಿಗೆ ಹೇಳ್ತಾರವರು. ಹೊನ್ನುತಾ ಚಿನುಮಯ ಮೂರುತಿ ಚೆಲುವ ರಂಗನ ಕೈಗೆ, ರಂಗನ ಕೈಯಲ್ಲಿ ಧಾರಣೆ ಮಾಡಿರ್ತಕ್ಕಂತಹ ಆ ಉಂಗುರವನ್ನು ತಂದು ಕೊಡು ಅಂತ ಹೇಳಿ ಆ ಗುಬ್ಬಿಗೆ ಹೇಳ್ತಾರವರು. ಪತಿವ್ರತೆಯರ ವ್ರತವ ಅಳಿದಂಥ ಕೈಗೆ, ದಶಾವತಾರದ ವರ್ಣನೆ ಮಾಡುವಾಗ ಬುದ್ಧಾವತಾರದ ವರ್ಣನೆ ಹೇಳ್ತಾರೆ. ಪತಿವ್ರತೆಯರ
ವ್ರತವನ್ನು ನಾಶ ಮಾಡಿರ್ತಕ್ಕಂಥವನು ಬುದ್ಧ, ಅಂತಹ ಕೈಗೆ ಹೊನ್ನನ್ನು ತಗೊಂಡು ಬಾ. ಹಿತವಾಜಿಯನೇರಿ ಮರ್ದಿಸಿದ ಕೈಗೆ, ಕಲಿಕೆ ರೂಪದಲ್ಲಿ ಶತ್ರುಗಳನ್ನು ಸಂಹಾರ ಮಾಡತಕ್ಕಂತಹ ಏನು ಖಡ್ಗವನ್ನು ಧಾರಣೆ ಮಾಡತಕ್ಕಂತಹ ಹಸ್ತ ಇದೆ, ಆ ಹಸ್ತದ ಉಂಗುರವನ್ನು ತಂದುಕೊಡು ಅಂತ ಹೇಳಿ ಕೇಳ್ಕೊಳ್ತಾರೆ. ಚತುರ ಹೆಳವನ ಕಟ್ಟೆ ರಂಗನ ಕೈಗೆ ಹೊನ್ನುತ ಅಂತ ಹೇಳಿ ತಮ್ಮ ಅಂಕಿತದಲ್ಲಿ ಏನು ಮಾಡ್ತಾರೆ ಅಂತಂದರೆ ಆ ಉಂಗುರವನ್ನು ತಂದುಕೊಡು ಅಂತ ಆದೇಶ ಮಾಡಿದಾಗ ಆ ಗುಬ್ಬಿ ಹಾಗೆಯೇ ತನ್ನ ಆ ಕೊಕ್ಕಲ್ಲಿ ಹಿಡ್ಕೊಂಡು ಬಂದು ಆ ರಂಗನಾಥನ ಸನ್ನಿಧಿಯಲ್ಲಿ ಆ ಉಂಗುರವನ್ನು ಬೀಳಿಸತ್ತಂತೆ. ಹೀಗೆ ಇದೊಂದು ಅವರ ಜೀವನದ ಘಟನೆ ಅಂತ. ಆದರೆ ಇನ್ನೊಂದೇನು ಅಂತಂದರೆ, ಅವರ ಕಾಲಘಟ್ಟದಲ್ಲಿ ಬಹಳ ಒಮ್ಮೆ ಬರಗಾಲ ಬಂದುಬಿಡುತ್ತೆ, ಭೀಕರವಾಗಿರತಕ್ಕಂಥ ಕ್ಷಾಮ. ಆ ಕ್ಷಾಮ ಬಂದಾಗ ಮಳೆಗಾಲ ಯಾವಾಗ ಆಗಬೇಕು ಆ ಸಂದರ್ಭದಲ್ಲಿ ಆಗೋದಿಲ್ಲ. ಇಂತಿಂಥ ಮಾಸಗಳಲ್ಲಿ ಇಂತಿಂಥ ತಿಂಗಳುಗಳಲ್ಲಿ ಮಳೆ ಆಗಬೇಕು, ಇಂತಿಂಥ ಸಮಯ ಚಳಿಗಾಲ, ಇಂತಿಂಥ ಸಮಯ ಬೇಸಿಗೆಗಾಲ ಅಂತ ಏನು ಪ್ರಕೃತಿ ನಿಶ್ಚಯ ಮಾಡಿರುತ್ತೆ. ಯಾವಾಗ ಮಳೆ ಆಗಬೇಕು, ಯಾವ ಸಂದರ್ಭದಲ್ಲಿ, ಯಾವ ಅವಧಿಯಲ್ಲಿ, ಆವಾಗ ಮಳೆಯೇ ಆಗೋದಿಲ್ಲ. ಮಳೆಯೇ ಆಗದಿದ್ದಾಗ ಅಲ್ಲಿಯ ಜನರ ಪರಿಸ್ಥಿತಿಯನ್ನು ನೋಡ್ತಾರವರು. ದೇವರ ಪೂಜೆಗೆ ನೀರಿಲ್ಲ, ಆ ಕೆರೆಯೇ ಬತ್ತಿ ಹೋಗುತ್ತೆ. ರಂಗನ ದೇವಸ್ಥಾನದ ಎದುರುಗಡೆನೇ ಏನು ವಿಶಾಲವಾಗಿರ್ತಕ್ಕಂಥ ಕೆರೆ ಇದೆ, ದೇವರ ಪೂಜೆಗೂ ಕೂಡ ತೊಂದರೆ ಆಗೋ ಹಾಗೆ. ಎಷ್ಟೋ ಜಾನುವಾರುಗಳು ಬರ್ತಾ ಇರ್ತವೆ ನೀರು ಕುಡಿಲಿಕ್ಕೆ ಅಂತ, ಅವುಗಳಿಗೂ ಕೂಡ ತೊಂದರೆ ಆಗುತ್ತೆ. ಆವಾಗ ರಂಗನಾಥನ ಹತ್ರ ಒಂದು ಪ್ರಾರ್ಥನೆ ಮಾಡ್ತಾರೆ. ಬಹಳ ಸುಂದರವಾಗಿರ್ತಕ್ಕಂಥ ಕೃತಿ ಇದು. ಮಳೆಯನ್ನು ಸುರಿಸು ನೀನು ಅಂತ ಪ್ರಾರ್ಥನೆ ಮಾಡಿ ಹೇಳ್ತಾರೆ. ಮಳೆಯ ದಯ ಮಾಡೋ ರಂಗಯ್ಯ, ಮಳೆಯ ದಯ ಮಾಡೋ ರಂಗಯ್ಯ ನಿನ್ನ ಕರುಣ ತಪ್ಪಿದರೆ ಉಳಿಯದಿ ಲೋಕ, ಕರುಣ ತಪ್ಪಿದರೆ ಉಳಿಯದಿ ಲೋಕ. ಮಳೆಯ ದಯ ಮಾಡೋ ರಂಗಯ್ಯ, ಆ ಅಲ್ಲಿ ನುಡಿಯಲ್ಲಿ ಹೇಳ್ತಾ ಹೋಗ್ತಾರೆ ಹೇಗಿತ್ತು ಪರಿಸ್ಥಿತಿ ಅಂತ ಹೇಳಿ. ಪಶು ಜಾತಿ ಹುಲ್ಲೆ ಸಾರಂಗ ಮೃಗಗಳು ಬಹಳ, ಹಸಿದು ಬಾಯಾರಿ ಬತ್ತಿದ ಕೆರೆಗೆ ಬಂದು ತೃಷೆಯಡಗದೆ ತಲ್ಲಣಿಸಿ ಮೂರ್ಛೆಗೊಂಡು, ತೃಷೆಯಡಗದೆ ತಲ್ಲಣಿಸಿ ಮೂರ್ಛೆಗೊಂಡು, ದೆಸೆ ದೆಸೆಗೆ ಬಾಯ ಬಿಡುತ್ತಿಹವೋ ಹರಿಯೇ, ದೆಸೆ ದೆಸೆಗೆ ಬಾಯ ಬಿಡುತ್ತಿಹವೋ ಹರಿಯೇ. ಮಳೆಯ ದಯ ಮಾಡು ರಂಗಯ್ಯ, ಆ ಕೆರೆಗೆ ನೀರು ಕುಡಿಲಿಕ್ಕೆ ಅಂತ ಪಶುಗಳು ಬರ್ತಾ ಇದ್ದಾವೆ. ಪಶು ಜಾತಿ ಹುಲ್ಲೆ ಸಾರಂಗ, ಜಿಂಕೆ ಮೊದಲಾದ ಪ್ರಾಣಿಗಳು ಬರ್ತಾ ಇದ್ದಾವೆ. ತುಂಬ ಬಾಯಾರಿಕೆ, ಹಸಿವಾಗಿಬಿಟ್ಟಿದೆ. ತಿನ್ನಲಿಕ್ಕಂತೂ ಯಾವ ಸಸಿಯು ಯಾವ ಧಾನ್ಯಗಳು ಕೂಡ ಇಲ್ಲ. ಕುಡಿಲಿಕ್ಕೆ ನೀರನ್ನಾದರೂ ಸಿಗಬಹುದು ಅಂತ, ನೀರಾದರೂ ಸಿಗಬಹುದು ಅಂತ ಹುಡ್ಕೊಂಡು ಬರ್ತಾ ಇದ್ದಾವೆ. ಆದರೆ ಇಲ್ಲಿ ಅಷ್ಟು ದೂರದಿಂದ ಕೆರೆಗೆ ಓಡಿ ಬರಬೇಕು, ಕೆರೆ ಬತ್ತಿ ಹೋಗಿರೋದನ್ನು ನೋಡಬೇಕು, ಅಲ್ಲೇ ಬಿದ್ದು ವಿಲವಿಲ ಅಂತ ಒದ್ದಾಡಬೇಕು. ಎಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಸ್ವಾಮಿ, ಭೀಕರವಾಗಿರ್ತಕ್ಕಂಥ ಬರಗಾಲ ಇದು. ಇಂಥ ಸಂಕಟವನ್ನು ಕಣ್ಣಿಂದ ನೋಡ್ಲಿಕ್ಕಾಗ್ತಾ ಇಲ್ಲ ಅಂತ ಪ್ರಾರ್ಥನೆ ಮಾಡ್ತಾರೆ. ಜನಜೀವನ ಹೇಗಿತ್ತು, ಜನರೆಲ್ಲ ನೀರನ್ನು ಹೇಗೆ ತರ್ತಾ ಇದ್ರು ಅಂತ ಅದನ್ನು ಹೇಳ್ತಾರೆ. ಧಗೆಯಾಗಿ ದ್ರವಗುಂದಿ ಇರುವ ಭಾವಿಯ ನೀರ, ಧಗೆಯಾಗಿ ದ್ರವಗುಂದಿ ಇರುವ ಭಾವಿಯ ನೀರ, ಮೊಗೆ ಮೊಗೆದು ಪಾತ್ರೆಯಲಿ ನಾರಿಯರು, ಹಗಲೆಲ್ಲ ತರುತಿಹರು ಯೋಚನೆ ಮಾಡುತ್ತ, ಹಗಲೆಲ್ಲ ತರುತಿಹರು ಯೋಚನೆ ಮಾಡುತ್ತ, ಬೇಗದಿಂದಲಿ ತರಿಸೋ ವೃಷ್ಟಿಯ ಹರಿಯೇ, ಬೇಗದಿಂದಲಿ ತರಿಸೋ ವೃಷ್ಟಿಯ ಹರಿಯೇ. ಮಳೆಯ ದಯ ಮಾಡೋ ರಂಗಯ್ಯ, ಆ ಆ
ಇಳಿಲಿಕ್ಕೆ ಅಂತ ಇಳಿಯೋ ಬಾವಿಗಳೇನಿದ್ದಾವೆ, ನೀರನ್ನು ತಗೊಳ್ಳೋಣ ಅಂತ ಕೆಳಗಿನವರೆಗೂ ಹೋಗ್ತಾರೆ. ನೀರಿನ ಪಸೆ ಮಾತ್ರ ಕಾಣೋದು, ನೀರಿಲ್ಲ ಅಲ್ಲಿ. ಕೊನೆಗೆ ಏನು ಮಾಡ್ತಾ ಇದ್ರಂತೆ, ಅಲ್ಲೇ ಆ ಕೆಳಭಾಗದ ಏನು ಮಣ್ಣಿರುತ್ತೆ ಅದನ್ನು ಅಗೀತಾ ಇದ್ರಂತೆ. ಆ ಮರಳನ್ನು ಅಗದಾಗ ಅಲ್ಲಿ ಚೂರು ಚಿಲುಮೆ, ನೀರಿನ ಚಿಲುಮೆ ಕಾಣ್ತಾ ಇತ್ತಂತೆ. ಪುಟ್ಟ ಬಟ್ಟಲುಗಳಲ್ಲಿ ತೊಗೊಂಡು ಕೊಡದಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ದೂರದಿಂದ ಬರಬೇಕು ಹೆಣ್ಣುಮಕ್ಕಳು, ಎಷ್ಟು ಕಷ್ಟ ಆಗ್ತಾ ಇದೆ ಮನೆಯಲ್ಲಿ ಬಳಕೆಗೆ, ಪುಟ್ಟ ಪುಟ್ಟ ಮಕ್ಕಳಿಗೂ ಕೂಡ ಬಹಳ ತೊಂದರೆ ಆಗ್ತಾ ಇದೆ ಸ್ವಾಮಿ ಅಂತ ವಾಸ್ತವವನ್ನು ಕೃತಿಯಲ್ಲಿ ಕಟ್ಟಿಕೊಡ್ತಾರೆ ಅವರು. ಯಾವುದೋ ಉತ್ಪ್ರೇಕ್ಷೆ ಮಾತುಗಳನ್ನು ಹೇಳೋದಿಲ್ಲ, ಅಲ್ಲಿಯ ವಸ್ತುಸ್ಥಿತಿ ಏನಿದೆ ಅನ್ನೋದನ್ನು ಹೇಳ್ತಾರೆ. ಕೊನೆಗೆ ಹೇಳ್ತಾರೆ ಯಾವ ಸಂದರ್ಭ ಬಂತು ಈ ಕೃತಿ ಮಾಡುವಾಗ, ಎಂಥ ಸಂದರ್ಭ ಅಂತ ಹೇಳ್ತಾರೆ. ಸಂದು ಹೋದವು ಜ್ಯೇಷ್ಠ ಆಷಾಢ ಶ್ರಾವಣ, ಸಂದು ಹೋದವು ಜ್ಯೇಷ್ಠ ಆಷಾಢ ಶ್ರಾವಣ, ಬಂದಿದೆ ಭಾದ್ರಪದ ಮಾಸವೀಗ, ಬಂದಿದೆ ಭಾದ್ರಪದ ಮಾಸವೀಗ, ಇಂದು ಪುರಂದರಗೆ ಹೇಳಿ ವೃಷ್ಟಿಯ ತರಿಸೋ, ಇಂದು ಪುರಂದರಗೆ ಹೇಳಿ ವೃಷ್ಟಿಯ ತರಿಸೋ, ಸಂದೇಹವಿನ್ಯಾಕೆ ಹೆಳವನ ಕಟ್ಟೆರಂಗ, ಸಂದೇಹವಿನ್ಯಾಕೆ ಹೆಳವನ ಕಟ್ಟೆರಂಗ, ಸಂದೇಹವಿನ್ಯಾಕೆ ಹೆಳವನ ಕಟ್ಟೆರಂಗ, ಮಳೆಯ ದಯ ಮಾಡು ರಂಗಯ್ಯ, ಮಳೆಯ ದಯ ಮಾಡು ರಂಗಯ್ಯ ನಿನ್ನ, ಕರುಣ ತಪ್ಪಿದರೆ ಉಳಿಯದಿ ಲೋಕ, ಮಳೆಯ ದಯ ಮಾಡು ರಂಗಯ್ಯ. ಆ ಸಂದು ಹೋದವು ಜ್ಯೇಷ್ಠ ಆಷಾಢ ಶ್ರಾವಣ, ಈ ಮಾಸಗಳಲ್ಲೆಲ್ಲ ಮಳೆ ಬರೋ ಮಾಸ ಅದು. ಜ್ಯೇಷ್ಠ ಆಷಾಢ ಶ್ರಾವಣ ಮಾಸ 3 ಮಾಸನೂ ಕೂಡ ಮುಗಿದೋಗಿದೆ ಸ್ವಾಮಿ, ಭಾದ್ರಪದ ಮಾಸ ಬಂದುಬಿಟ್ಟಿದೆ, ಇವಾಗಾದ್ರೂ ಮಳೆ ಸುರಿಸು ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಇಂದು ಪುರಂದರೆಗೆ ಹೇಳಿ ವೃಷ್ಟಿ, ಅವನಿಗೆ ಆಜ್ಞೆ ಮಾಡು. ಪುರಂದರ ಅಂದರೆ ಇಂದ್ರ, ಇಂದ್ರದೇವರಿಗೆ ನೀನು ಆಜ್ಞೆ ಮಾಡು ಸ್ವಾಮಿ, ನೀನು ಆಜ್ಞೆ ಮಾಡಿದರೆ ನಿಶ್ಚಯವಾಗಿಯೂ ಕೂಡ ಈ ಭೂಮಿ ಅನ್ನೋದು ಮತ್ತೆ ಸಮೃದ್ಧಿಯಿಂದ ಕಂಗೊಳಿಸುತ್ತೆ, ದಯವಿಟ್ಟು ಅನುಗ್ರಹ ಮಾಡುವಂಥ ರಂಗನಾಥನ ಸನ್ನಿಧಿಯಲ್ಲಿ ಎಲ್ಲರನ್ನ ಕೂಡಿಸ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಸಂದೇಹವಿನ್ಯಾಕೆ ಹೆಳವನ ಕಟ್ಟೆ ರಂಗ ಅಂತ ಹೇಳಿ ಅಂಕಿತ ನುಡಿ ಹೇಳಬೇಕು, ಮಳೆ ಪ್ರಾರಂಭ ಆಗಬೇಕು. ಅಂದರೆ ಪ್ರತಿಯೊಂದು ಅಪರೋಕ್ಷ ಜ್ಞಾನಿಗಳ ಮಾತಲ್ಲಿ ಉತ್ಪ್ರೇಕ್ಷೆ ಅಂಶ ಯಾವುದೂ ಇರೋದಿಲ್ಲ. ಅವರು ಪರಮಾತ್ಮನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ತಮಗೋಸ್ಕರ ಅಲ್ಲ, ಆರ್ತ ಜನರಿಗೋಸ್ಕರ, ಜನರ ಕಷ್ಟಕ್ಕೆ ಮಿಡಿತಕ್ಕಂತಹ ಮನಸ್ಸು ಅಪರೋಕ್ಷ ಜ್ಞಾನಿಗಳದ್ದು. ಆದ್ದರಿಂದಾಗಿ ಸಾಮಾನ್ಯರು ಮಾಡತಕ್ಕಂತಹ ಕೃತಿಗಳಿಗೆ ಅಪರೋಕ್ಷ ಜ್ಞಾನಿಗಳ ಕೃತಿಗಳಿಗೆ ವ್ಯತ್ಯಾಸ ಏನು ಅಂತಂದರೆ, ಅಪರೋಕ್ಷ ಜ್ಞಾನಿಗಳ ಕೃತಿಯಲ್ಲಿ ವರ್ಣಾಭಿಮಾನಿ ದೇವತೆಗಳು ಒಳಗೆ ಬಂದು ನುಡಿಸಿರ್ತಾರೆ. ಪರಮಾತ್ಮನ ಅನುಗ್ರಹ ಅವನು ಯಾವಾಗಲೂ ಕೂಡ ಹೃದಯದಲ್ಲಿ ದರ್ಶನ ಕೊಡೋದ್ರಿಂದ ಅವರಿಗೆ ಅಪರೋಕ್ಷ ಜ್ಞಾನಿಗಳು ಅಂತ ಕರೀತಾರೆ. ಅವರು ವರ್ಣಾಭಿಮಾನಿ ದೇವತೆಗಳು ಅವರ ನಾಲಿಗೆಯಲ್ಲಿ ಮನಸ್ಸಿನಲ್ಲಿ ನಿಂತು ನುಡಿಸಿರ್ತಕ್ಕಂತಹ ಅಕ್ಷರಗಳೇ ಮಾತುಗಳೇ ಪದ್ಯ ರೂಪದಲ್ಲಿ ಬಂದದ್ದು. ಅಂಥ ಭಾವಪೂರ್ಣವಾಗಿರತಕ್ಕಂತಹ ಭಕ್ತಿ ಭರಿತವಾಗಿರತಕ್ಕಂತಹ ಆ ಪದ್ಯವನ್ನು ಅವರು ವಾಚನ ಮಾಡ್ತಾರೆ ದೇವರ ಸನ್ನಿಧಿಯಲ್ಲಿ. ಪದ್ಯ ಮುಗಿಬೇಕು, ಮತ್ತೆ ಧೋ ಅಂತ ಮಳೆ ಶುರುವಾಗಬೇಕು. ಅಂಥ ಅದ್ಭುತವಾಗಿರತಕ್ಕಂತಹ ಒಂದು ಮಹಿಮೋಪೇತವಾಗಿರತಕ್ಕಂತಹ ಕೃತಿಗಳು. ಕೃತಿ ಅಂತಂದರೆ ಗಿರಿಯಮ್ಮನವರ ಮಳೆಯ ದಯ ಮಾಡುವ ರಂಗಯ್ಯ ಅಂತ ಅನೇಕ ಕೃತಿಗಳು ಅವರಿಂದ ರಚಿತವಾಗಿದೆ. ಶಂಕರ ಗಂಡನ ಹಾಡು ಅಂಥೇಳಿ ಒಂದು ಕೃತಿ. ಇದರಲ್ಲಿ ರತಿಯನ್ನು ಮನ್ಮಥನಿಗೆ ಮದುವೆ ಮಾಡಿಕೊಟ್ಟಿರ್ತಕ್ಕಂತಹ ಪ್ರಸಂಗ. ಶಿವನ ತಂಗಿಯೇ ರತಿ, ಅವಳನ್ನು ಮನ್ಮಥನಿಗೆ ಮದುವೆ ಮಾಡಿಕೊಡೋದು ಅಂಥೇಳಿ ಅವನು ಹೇಳಿ ಕಳಿಸಿರ್ತಾನೆ. ನೋಡು, ಕಾಲಕ್ಕೆ ನಮ್ಮ ತಂಗಿ ನೀನು ಕಳಿಸಿಬಿಡಬೇಕು, ಮನೆಗೆಲ್ಲ ಕಳಿಸ್ತಾ ಇರಬೇಕು ತವ್ರ ಮನೆಗೆ, ನಿನ್ನ ಮನೇಲಿ ಯಾವಾಗಲೂ ಕೂಡ ಇಟ್ಕೊಳ್ಬಾರ್ದು ಅಂತ ಕಳಕಳಿಯಿಂದ ಹೇಳಿ ಕಳಿಸಿರ್ತಾನೆ. ಅದೇ ರೀತಿಯಾಗಿ ತಂಗಿಯನ್ನು ಕರ್ಕೊಂಡು ಬರೋಣ ಅಂತ ಒಂದು ಸಾರಿ ಮನ್ಮಥನ ಮನೆಗೆ ರುದ್ರದೇವರು ಹೋದಾಗ ಅವರಿಗೆ ಅಪಹಾಸ್ಯ ಮಾಡ್ತಾರೆ. ನಿಮ್ಮ ತಂಗಿಯನ್ನು ಕಳಿಸಲ್ಲ, ನಿಮ್ಮ ಮನೇಲಿ ಸರಿಯಾದ ಆಹಾರವೇ ಸಿಗೋದಿಲ್ಲ, ಒಳ್ಳೆ ಯಾವುದೋ ಕೈಲಾಸಗಿರಿಯಲ್ಲಿ ಅಥವಾ ಸ್ಮಶಾನದಲ್ಲಿ ಕೂತ್ಕೊಂಡ್ಬಿಟ್ಟಿರ್ತಿ, ನಿನ್ನ ತಂಗಿಯನ್ನು ನಾನು ಕಳಿಸೋದಿಲ್ಲ ಅಂತ ಏನೋ ಅಪಹಾಸ್ಯ ಮಾಡ್ತಾನೆ. ಆಮೇಲೆ ಅವನಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕು ಅಂಥೇಳಿ ರುದ್ರದೇವರು ಅವನಿಗೆ ಒಂದು ಪಾಠ ಕಲಿಸ್ತಾರೆ. ಈ ಪ್ರಸಂಗವನ್ನು ಹೇಳ್ತಕ್ಕಂತಹ ಕೃತಿ ಶಂಕರ ಗಂಡನ ಹಾಡು ಅಂತಲೇ ಅದಕ್ಕೆ ಹೆಸರು. ಆಮೇಲೆ ಬ್ರಹ್ಮ ಕೊರವಂಜಿ, ಕೃಷ್ಣ ಕೊರವಂಜಿ, ಚಂದ್ರಹಾಸನ ಕಥೆ, ಮಹಾಭಾರತದಲ್ಲಿ ಬರ್ತಕ್ಕಂತಹ ಚಂದ್ರಹಾಸನ ಕಥೆ, ಸೀತಾರಾಮರ ಕಲ್ಯಾಣದ ಪ್ರಸಂಗಗಳೆಲ್ಲ ತುಂಬ ಅಪರೂಪವಾಗಿರತಕ್ಕಂತಹ ಕೃತಿಗಳು.
ಅನೇಕ ಜನ ಮೈಸೂರು ಪ್ರಾಂತ್ಯದಲ್ಲಿ ಕಾವೇರಿ ಸ್ನಾನಕ್ಕೆ ಅಂತ ಹೋಗಬೇಕಾದ್ರೆ ಎಲ್ಲ ಹೇಳ್ಕೊಂಡು ಹೋಗೋರಂತೆ ಇದನ್ನೆಲ್ಲ. ಅಷ್ಟು ಸುಂದರವಾಗಿರ್ತಕ್ಕಂತಹ ಪದ್ಯಗಳು ಈ ಭಾಗದಲ್ಲೆಲ್ಲ ನಮಗೆ ಕಂಡು ಬರುತ್ತೆ. ಅಂಥ ಕೃತಿಗಳನ್ನೆಲ್ಲ ರಚನೆ ಮಾಡಿ ಬಂದಿರತಕ್ಕಂತಹ ಭಕ್ತರಿಗೆ ಅವರ ಕಷ್ಟಗಳನ್ನು ಪರಿಹಾರ ಮಾಡುತ್ತಾ ಪರಮಾತ್ಮನ ಹತ್ತಿರ ಭಕ್ತಿಯನ್ನು ಹೇಗೆ ಮಾಡಬೇಕು ಅಂತಕ್ಕಂತಹ ಒಂದು ಕ್ರಮವನ್ನು ಕೂಡ ತಿಳಿಸ್ಕೊಡ್ತಾ ಏನು ಮಾಡಿದರಂತೆ, ಆ ಗಿರಿಯಮ್ಮನವರು ಅವರ ಕೊನೆಗಾಲದಲ್ಲಿ ಹೊನ್ನಾಳಿ ಹತ್ತಿರ ಕಮ್ಮಾರಗಟ್ಟೆ ಅಂತ ಒಂದು ಊರಿದೆ. ಅಲ್ಲಿ ಪ್ರಾಣದೇವರ ಸನ್ನಿಧಾನ ಇದೆ. ಅಲ್ಲಿ ನದಿ ತೀರದಲ್ಲಿ ಪ್ರಾಣದೇವರ ಸನ್ನಿಧಾನ. ಗಿರಿಯಮ್ಮನವರು ಆ ಕ್ಷೇತ್ರಕ್ಕೆ ಹೋಗ್ತಾರಂತೆ, ಕಮ್ಮಾರಗಟ್ಟೆಗೆ ಹೋದಾಗ ಅಲ್ಲಿ ನದಿಗೆ ಮೆಟ್ಟಿಲುಗಳಿರೋದಿಲ್ಲ. ನದಿಗೆ ಮೆಟ್ಟಿಲನ್ನು ಕಟ್ಟಿಸಿ ಮೆಟ್ಟಿಲುಗಳನ್ನು ಹಾಕಿಸಿ ಪ್ರಾಣದೇವರಿಗೆ ಒಂದು ಪುಟ್ಟ ದೇವಸ್ಥಾನವನ್ನು ಕಟ್ಟಿಸ್ತಾರಂತಲ್ಲಿ. ಇದನ್ನು ಕಟ್ಟಿಸಿ ಆದಮೇಲೆ ದೇವರ ಸನ್ನಿಧಿಯಲ್ಲೇ ತಾವು ಸೇವೆ ಮಾಡ್ತಾ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿವಸ ಪ್ರಾಣದೇವರ ಸೇವೆಯನ್ನು ಮಾಡಿ ತುಂಗಭದ್ರೆಯಲ್ಲಿ ಅವರು ಅದೃಶ್ಯರಾಗಿ ತಾವು ಪರಂಧಾಮಕ್ಕೆ ಪ್ರಯಾಣವನ್ನು ಮಾಡಿದರು ಅಂತಕ್ಕಂತಹ ಅಂಶ ಅವರ ಚರಿತ್ರೆಯಲ್ಲಿ ನಮಗೆ ಕಂಡು ಬರುತ್ತೆ. ಅಂದರೆ ಅವರ ಹುಟ್ಟು ಕೂಡ ಒಂದು ಅದ್ಭುತ, ಅವರ ದೇಹತ್ಯಾಗದ ಕ್ರಮವೂ ಕೂಡ ಒಂದು ಅದ್ಭುತ. ಅವರು ಬಾಳಿ ಬದುಕಿರತಕ್ಕಂಥ ಅವಧಿ ಏನಿದೆ ಪ್ರತಿಯೊಂದು ಹೆಜ್ಜೆಯೂ ಕೂಡ ನಮಗೆ ಪಾಠವೇ ಅಂತಕ್ಕಂತಹ ಈ ಅಂಶವನ್ನು ಹಿರಿಯರ ಜ್ಞಾನಿಗಳ ಜೀವನದಲ್ಲಿ ನಾವು ಕಾಣಬಹುದು ಅಂತ ಹೇಳ್ತಾ, ಅಂಥ ಗಿರಿಯಮ್ಮನವರ ದಿವ್ಯ ಅನುಗ್ರಹ ಎಲ್ಲರ ಮೇಲೆ ಸದಾಕಾಲ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇವತ್ತಿನ ಉಪನ್ಯಾಸದ ಸೇವೆಯನ್ನು ಮಾಡಿಸಿರತಕ್ಕಂತಹ ಶ್ರೀ ಅರವಿಂದ ಲಕ್ಷ್ಮೀನಾರಾಯಣ ಇವರಿಗೂ ಕೂಡ ದೇವರ ಅನುಗ್ರಹ ನಿರಂತರವಾಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಜೀವನ ಕೃತಿಯ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.